ಯಾಕಾಗಲ್ಲ? ನಿನ್ನ ಶಕ್ತಿ ಜೊತೆ ನನ್ನ ಶಕ್ತಿನೂ ಕೂಡ ಕೊಟ್ಟಿದ್ದೀನಿ, ಹೋಗು. ಮತ್ತೆ ಯಾಕೆ ವಾಪಸ್ ಬಂದೆ? ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಯಾವುದೋ ಒಂದು ದೈವ ಶಕ್ತಿ ನನ್ನನ್ನ ತಡಿತಾ ಇದೆ. ನಿನ್ನ ಕುಂಟು ನೆಪ ಇದು. ಯಕ್ಷಿಣಿ ಅಲ್ವಾ ನೀನು? ಸಾಮಾನ್ಯ ಮನುಷ್ಯರ ತರ ಮಾತಾಡ್ತಾ ಇದ್ಯಾ? ನಾನ್ ಹೇಳಿದ ಕೆಲ್ಸ ಮಾಡ್ದೆ ಹೋದ್ರೆ ಮುಕ್ತಿ ಸಿಗದೆ ಅಂತರ್ಪಿಸಾಚಿಯಾಗಿ ಶತಶತಮಾನಗಳ ಕಾಲ ಈ ಭೂಮಿ ಮೇಲೆ ಅಲಿತಾ ಇರ್ಬೇಕಾಗತ್ತೆ. ಸಮಯ ಇಲ್ಲ ನನಗೆ, ಹೋಗು. ನೀವು ಹೇಳಿದ ಹಾಗೆ ಎಷ್ಟೇ ಪ್ರಯತ್ನ ಪಟ್ರು ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ. ಸಾವಿರಾರು ಯಕ್ಷಿಣಿಗಳಿದ್ದಾರೆ ನನ್ನ ಹತ್ರ. ನಿನ್ನ ಕಳಿಸಿದ ಉದ್ದೇಶ ನನ್ನ ಕೆಲ್ಸನ ಮಾಡಿ ಮುಗಿಸ್ತೀಯ ಅಂತ. ಆದ್ರೆ ನೀನು ನಿರಾಶೆ ಮಾಡ್ಬಿಟ್ಟೆ. ಆ ಮೊಬೈಲಲ್ಲಿರೋ ದೇವಿ ಚಿತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? 10 ನಿಮಿಷ ಸಮಯ ಮುಗ್ದೇ ಹೋಯ್ತು. ಈಗೇನ್ ಮಾಡೋದು? ಹೇಳೋ ಆದಿ. ಹಲೋ. ಅಲ್ಲ ಕಣೋ, ಪಕ್ಕದ ರೂಮಲ್ಲಿ ಇದ್ಕೊಂಡು ಕಾಲ್ ಮಾಡ್ತಿದ್ಯಲ್ಲ, ಹಾಗೆ ಕೂಗಿದಿದ್ರು ಕೇಳ್ತಿತ್ತು. ಡಂಗೂರ ಬಾರಿಸಿ ಹೇಳೋ ವಿಷಯ ಅಲ್ಲ ಇದು. ಏನಪ್ಪ ಅಂತ ವಿಷಯ? ತಕ್ಷಣ ಅಭಿರಾಮಿ ಗೊತ್ತಿಲ್ಲದೆ ಅವಳು ಫೋನ್ ತಗೊಂಡ್ ಬರ್ಬೇಕು. ಅಂದ್ರೆ ಕದಿಬೇಕಾ? ಅದನ್ನ ಹಂಗೂ ಹೇಳ್ಬಾರ್ದು. ಸುಮ್ನೆ ಕೇಳಿದ್ರೇನೆ ಕೊಡ್ತಾಳವಳು. ಯಾಕೆ ಕದಿಬೇಕು? ಎಲ್ಲದನ್ನು ಬಿಡಿಸಿ ಹೇಳಕ್ ಆಗಲ್ಲಮ್ಮ. ಉಂಡೆಯಲ್ಲಿ ಗೋವಿಂದ ಅಂತಂದ್ರೆ ಉಂಡು ಜನ ಎಷ್ಟು ಅಂತ ಕೇಳದ್ನಂತೆ. ಅಂದ್ರೆ ನಾನೇನು ಎಂಜಿಲೆಲ್ಲ ಎತ್ತೋಳ? ನಿನ್ ಹೆಸರು ಗೋವಿಂದನಾ? ಇಲ್ಲ. ಮತ್ಯಾಕ್ ತಲೆ ಕೆಡ್ಸ್ಕೊತಿದ್ದೀರಾ? ಗಾದೆ ಅಷ್ಟೇನೆ. ನಿನ್ನ ಕಾರಣ ಹೇಳೋದಕ್ಕೆ ರೆಡಿ ಇಲ್ಲ ಅಂದಾಗ್ಲೇನೆ ನೀನ್ ಹೇಳಿದನ್ನ ಅರ್ಥ ಮಾಡ್ಕೋಬೇಕು. ಆಯ್ತಪ್ಪ, ಈಗೇನು ಅಭಿರಾಮಿ ಮೊಬೈಲ್ ಕದ್ಕೊಂಬರ್ಬೇಕು ಅಷ್ಟೇ ತಾನೇ? ಮಾಡ್ತೀನಿ ಬಿಡು. ಇವಾಗ್ಲೇ ಮಾಡ್ಬೇಕು. ಆಯ್ತು ಕಣೋ, ಇವಾಗ್ಲೇ ಕದಿತೀನಿ. ಅಲ್ಲ, ಮೊಬೈಲ್ ಯಾಕೆ ಕದ್ಕೊಂಬ ಅಂತಿದ್ದ ನೀನು? ಅದ್ ಯಾಕೆ ಹೇಳಿದ್ನೋ ಏನೋ, ಮಾಡ್ತೀನಿ. ಅಲ್ಲ, ಆರ್ಯ ಶಿವಗಾಮಿ ಬರ್ತಿದಾರಂತೆ. ಅಡ್ಗೆ ರೆಡಿ ಇದೆಯೋ ಇಲ್ವೋ? ಒಬ್ರು ಕಾಣಿಸ್ತಾ ಇಲ್ವಲ್ಲ. ಏ ಮಣಿ, ಪಾಲ್ಗುಣಿ, ಎಲ್ ಸೇರ್ಕೊಂಡಿದ್ದೀರಾ? ಬನ್ನಿ ಇಲ್ಲಿ. ತುಣುಕ್ 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 ತಾರಾರ ತುಣುಕ್ 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 ತಾರಾರ ತುಣುಕ್ 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 ತಾರಾರ ತುಣುಕ್ 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 ತುಣುಕ್. ಏಯ್, ನಿಂತ್ಕಳ. ಯಾರೋ ನೀನು? ಮನೆ ಒಳಗಡೆ ಯಾಕೋ ಬಂದೆ? ಏಯ್, ಯಾರಮ್ಮ ನೀನು? ನಿನ್ನೆ ಕೇಳ್ತಾ ಇರೋದು, ಯಾರ್ ನೀನು? ಅವರ ನಾವು ಬೇರೆ ಯಾರಲ್ರಿ, ನಾನು ಬ್ರೋಕರ್ ಮನಿ ರೀ. ಈಕಿ ನಾನು ಹೇಳ್ತಿ ಪಾಲ್ಗುನಿ. ಊರ್ಮಿಳ ಎಲ್ಲಿ? ಅವರು ವಣಿಯವ್ರ ಬರ್ರಿ ಲಗುನ. ಏಯ್, ನಿಂತ್ಕೊಳ್ಳ ಸುಮ್ನೆ. ಅಲ್ಲ, ಮನೆಗ್ ನೆಂಟ್ರು ಬರ್ತಾ ಇದಾರೆ, ಅಡ್ಗೆ ಮಾಡಿ ಅಂದ್ರೆ ವೇಷ ಹಾಕೊಂಡು ನಾಟಕ ಮಾಡ್ತಾ ಇದ್ದೀರಾ? ಏನಿದೆಲ್ಲ ನಿಮ್ಮ ಅವತಾರ?
ಅವರ ಒಂದು 5 ವರ್ಷದ ಹಿಂದ ನಾನು ನನ್ನ ಹೆಂಡತಿ ಉತ್ತರ ಭಾರತದ ಪ್ರವಾಸಕ್ಕೆ ಹೋಗಿದ್ದೀವ್ರಿ. ಅಲ್ಲಿ ಒಂದು ಜಲಪಾತದಾಗ ನಾನು ಈಶಾಡುವಾಗ ಜಾರಿ ಪ್ರಪಾತಕ್ಕೆ ಬಿದ್ದೇರಿ. ಮುಂದೆ ಹೋಗಿ ಒಂದು ಸುಳಿವಿತ್ರಿ. ಆ ಸುಳಿ ಒಳಗೆ ಸಿಕ್ಕಾಕೊಂಡು ಒದ್ದಾಡ್ಲಿಕ್ಕತ್ತಿದ್ದೇರಿ. ಅಯ್ಯೋ ದೇವ್ರ, ನಾನು ಕರ್ನಾಟಕದಾಗ ಸಾಯೋದ್ ಬಿಟ್ಟು ಇಲ್ಲಿ ಬಂದು ಸಾಯ್ಲಿಕ್ಕತ್ತೀನಲ್ಲ, ನನಗೆ ಕಾಪಾಡಪ್ಪ ಅಂತ ಕೂಗ್ದೇರಿ. ಅವಾಗೊಬ್ಬ ಪಂಜಾಬದ ಮನುಷ್ಯ ತನ್ನ ಪ್ರಾಣನೂ ಲೆಕ್ಕಿಸ್ದ ಆ ನೀರಿಗೆ ಧಮಾರ್ ಅಂತ ಜಿಗದಾರಿ. ಜಿಗದ ಸುಳಿ ಒಳಗೆ ಒದ್ದಾಡಿ 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 ನನ್ನ ಹಂಗ ಎತ್ತುಕೊಂಡು ಮ್ಯಾಲ ಕರ್ಕೊಂಡ್ಬಂದು ನನ್ನ ಪ್ರಾಣ ಉಳಿಸ್ತಾರಿ.